ಹಲ್ಲೆಲೂಯಾ. ಎಲ್ಲರಿಗೂ ಶುಭ ಮುಂಜಾನೆ ಪ್ರಿಯರೇ. ಈ ದಿನದ ದೇವರ ವಾಕ್ಯವನ್ನು ನೋಡೋಣ. 146ನೆಯ ಕೀರ್ತನೆ 9ನೆಯ ವಾಕ್ಯ. ಯೆಹೋವನು ಪರದೇಶದವರನ್ನು ಕಾಪಾಡುತ್ತಾನೆ, ಆತನು ಅನಾಥರಿಗೂ ವಿಧವೆಯರಿಗೂ ಆಧಾರವಾಗಿದ್ದಾನೆ. ನಮ್ಮ ಜೀವಿತಗಳಲ್ಲಿ ನಾವು ಯಾವುದೇ ರೀತಿಯಲ್ಲಿ ಬದುಕಿದ್ದರೂ, ಎಲ್ಲೇ ಇದ್ದರೂ, ಹೇಗೆ ಇದ್ದರೂ ಕೂಡ ನಾವು ಯೇಸುವನ್ನು ಹಿಂಬಾಲಿಸುವಾಗ ಖಂಡಿತವಾಗಿಯೂ ಆತನು ನಮ್ಮನ್ನು ಆಶೀರ್ವದಿಸುವಾತನಾಗಿದ್ದಾನೆ, ಕಾಪಾಡುವಾತನಾಗಿದ್ದಾನೆ. ದೇವರ ವಾಕ್ಯ ಹೇಳುವ ಹಾಗೆ ಆತನು ಅನಾಥರಿಗೂ ವಿಧವೆಯರಿಗೂ ಆಧಾರವಾಗಿದ್ದಾನೆ. ನಮ್ಮ ಜೀವಿತದಲ್ಲಿ ಯಾರನ್ನ ಕಳೆದುಕೊಂಡು ನಾವು ಅನಾಥರಾಗಿದ್ದರೂ ಕೂಡ, ವಿಧವೆಯರಾಗಿದ್ದರೂ ಕೂಡ ನಮಗೆ ಆಧಾರನು ಖಂಡಿತವಾಗಿಯೂ ನಮ್ಮನ್ನು ಸೃಷ್ಟಿ ಮಾಡಿದಂತಹ ಕರ್ತನಾಗಿರುವಂತಹ ಯೇಸು ಕ್ರಿಸ್ತನೇ ಆಗಿದ್ದಾನೆ. ನಮ್ಮ ದೇವರು ನಮ್ಮನ್ನು ಎಂದಿಗೂ ಕೂಡ ಕೈ ಬಿಡುವುದಿಲ್ಲ. ಯಾರನ್ನಾದರೂ ನಿಮ್ಮ ಜೀವಿತದಲ್ಲಿ ಕಳೆದುಕೊಂಡು ನೀವು ನೋವನ್ನು ಅನುಭವಿಸುತ್ತಿರೋದಾದರೆ ಧೈರ್ಯವಾಗಿರಿ. ದೇವರು ನಿಮ್ಮನ್ನು ಸಂತೈಸುವಾತನಾಗಿದ್ದಾನೆ. ದೇವರು ನಿಮಗೆ ತಂದೆಯಾಗಿಯೂ ತಾಯಿಯಾಗಿಯೂ ನಿಮ್ಮ ಸಕಲವೂ ಆಗಿದ್ದು ಕೂಡ ನಿಮ್ಮನ್ನು ನಡೆಸುವಾತನಾಗಿದ್ದಾನೆ. ನಿಮ್ಮ ತಂದೆಯಾಗಿ ಸದಾ ಕಾಲವೂ ಇರುವಂತಹ ನಮ್ಮ ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ನೀವು ಪಡುತ್ತಿರುವಂತಹ ನಿಮ್ಮ ಎಲ್ಲ ಬಾಧೆಗಳಿಂದ, ಕಣ್ಣೀರಿನಿಂದ, ಸಂಕಟಗಳಿಂದ ನಿಮ್ಮನ್ನು ಖಂಡಿತವಾಗಿಯೂ ದೇವರು ಬಿಡಿಸುವಾತನಾಗಿದ್ದಾರೆ. ಪ್ರಾರ್ಥನೆ ಮಾಡೋಣ. ಸ್ತೋತ್ರ ಕರ್ತನೆ, ಅಪ್ಪ, ಈ ದಿನದಲ್ಲಿಯೂ ಕೂಡ ನಿನ್ನ ವಾಕ್ಯವು ಹೇಳುವ ಹಾಗೆ ಕರ್ತನೆ, ನೀವು ಪರದೇಶದವರನ್ನ ಕರ್ತನೆ ಕಾಪಾಡುವಂತಹ ದೇವರು, ಅನಾಥರಿಗೂ ವಿಧವೆಯರಿಗೂ ಆಧಾರವಾಗಿರುವಂತಹ ದೇವರು ನೀವು ಆಗಿದ್ದೀರಾ. ಅಪ್ಪ, ಈ ದಿನದಲ್ಲಿ ತಮ್ಮ ಪ್ರೀತಿ ಪಾತ್ರರನ್ನು ಕಳೆದುಕೊಂಡು ನೋವಿನಲ್ಲಿ ಇರುವಂತಹ, ಕಣ್ಣೀರಿನಲ್ಲಿ ಇರುವಂತಹ ಪ್ರತಿಯೊಬ್ಬೊಬ್ಬರನ್ನು ನಾವು ನೆನೆಸ್ಕೊಳ್ತಿದ್ದೇವೆ. ಪ್ರತಿಯೊಬ್ಬೊಬ್ಬರಿಗಾಗಿ ಪ್ರಾರ್ಥನೆ ಮಾಡ್ತಿದ್ದೇನೆ. ಅಪ್ಪ, ಪ್ರತಿಯೊಬ್ಬೊಬ್ಬರನ್ನು ಸಂತೈಸು ಕರ್ತನೆ. ಇದು ನಿನ್ನಿಂದ ಮಾತ್ರ ಸಾಧ್ಯ. ನಿನ್ನ ಪ್ರೀತಿಯನ್ನು ಕರ್ತನೆ ಅವರ ಮೇಲೆ ಸುರಿಸು. ಅವರು ಕಳೆದುಕೊಂಡಿರುವಂತಹ ಕರ್ತನೆ ಪ್ರೀತಿಯನ್ನು ಅವರಿಗೆ ತಿರುಗಿಸಿ ಕೊಡು ಸ್ವಾಮಿ. ನೀವೇ ಅವರಿಗೆ ತಂದೆಯಾಗಿದ್ದು, ತಾಯಿಯಾಗಿದ್ದು, ಆಧಾರವಾಗಿ ಕರ್ತನೆ ನಡೆಸಬೇಕಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ಕರ್ತನೆ. ಆಮೇನ್.